ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸದ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಎನ್ಐಎ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ದಾಳಿ ಮಾಡಿದ ಉಗ್ರರ ಬಗ್ಗೆ ಬೆಂಗಳೂರಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಉಗ್ರರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಇನ್ನು ಪ್ರತೀಕಾರವಾಗಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಉಗ್ರರ ಮನೆಗಳನ್ನ ಧ್ವಂಸ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಎನ್ಐಎ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ದಾಳಿ ಮಾಡಿದ ಉಗ್ರರ ಬಗ್ಗೆ ಬೆಂಗಳೂರಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಉಗ್ರರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಯಾವ ಥರ ಕಾರ್ಯಾಚರಣೆ ನಡೀತಾ ಇದೆ ಅಥವಾ ತನಿಖೆ ನಡೆಸಲಾಗ್ತಾ ಇದೆ ಅಂದರೆ, ಉಗ್ರರ ದಾಳಿಯಿಂದಾಗಿ ಮೃತಪಟ್ಟಿದ್ದಾರಲ್ಲ ಆ ಕುಟುಂಬದ ವಿಚಾರಣೆಯನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಾರೆ. ಬೆಂಗಳೂರಿನ ಮತ್ತಿಕೆರೆಯಲ್ಲಿರುವಂಥ ಭರತ್ ಭೂಷಣ್ ನಿವಾಸ, ಶಿವಮೊಗ್ಗದಲ್ಲಿ ಮಂಜುನಾಥ್ ಅವ್ರ ನಿವಾಸಕ್ಕೆ ಹೋಗಿ ಕುಟುಂಬಸ್ಥರಿಂದ ಮಾಹಿತಿಯನ್ನ ಸಂಗ್ರಹ ಮಾಡಲಾಗುತ್ತೆ, ವಿಚಾರಣೆಯನ್ನ ಮಾಡಲಾಗುತ್ತೆ. ಉಗ್ರರ ದೃಶ್ಯವನ್ನ ಮುಂದಿಟ್ಟು ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ಕೇಳ್ತಾರೆ. ಇವತ್ತು ಅಥವಾ ನಾಳೆ ಎರಡೂ ಕುಟುಂಬಸ್ಥರಿಂದ ಮಾಹಿತಿ ಸಂಗ್ರಹದ ಕೆಲಸ ಎನ್ಐಎ ಕಡೆಯಿಂದ ಆಗುತ್ತೆ. ದೆಹಲಿ ಟೀಮ್ಗೆ ಇಲ್ಲಿ ತನಿಖೆ ಎಲ್ಲ ಮಾಡಿದ ಮೇಲೆ ಇವರೆಲ್ಲ ಏನು ಉತ್ತರಗಳನ್ನು ಕೊಡ್ತಾರೆ, ಇವ್ರು ಕೇಳುವಂಥ ಪ್ರಶ್ನೆಗಳಿಗೆ ಅಥವಾ ಹೆಚ್ಚುವರಿಯಾಗಿ ಏನು ಮಾಹಿತಿಗಳನ್ನು ಕೊಡ್ತಾರೆ ಈ ದಾಳಿ ಸಂಬಂಧಪಟ್ಟಂತೆ, ಅದನ್ನು ದೆಹಲಿ ಟೀಮ್ಗೆ ಇಲ್ಲಿನ ಎನ್ಐಎ ಟೀಮ್ ರವಾನೆ ಮಾಡುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ನಿನ್ನೆ ನಾವು ನೋಡ್ತಾ ಇದ್ವಿ ಎನ್ಐಎ ಒಂದು ಟೀಮ್ ಪಹಲ್ಗಾಮ್ ದಾಳಿ ಆಯ್ತಲ್ಲ, ಬೈಸರನ್ ಕಣಿವೆ ಪ್ರದೇಶ, ಅಲ್ಲಿ ಹೋಗಿ ಘಟನೆಯ ಮರುಸೃಷ್ಟಿಯನ್ನ ಮಾಡಿ ಇಂಚಿಂಚು ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇತ್ತು. ಈಗ ಕರ್ನಾಟಕಕ್ಕೆ ಅಂದ್ರೆ ಕರ್ನಾಟಕದಲ್ಲಿರುವಂತ ಎನ್ಐಎ ಟೀಮ್ ಯಾವಾಗ ಅಲರ್ಟ್ ಆಗ್ಬೋದು? ಇವತ್ತು ಬರ್ತಾರಾ ಅಥವಾ ನಾಳೆ ಬೆಂಗಳೂರು ಮತ್ತೆ ಶಿವಮೊಗ್ಗಕ್ಕೆ ವಿಸಿಟ್ ಮಾಡ್ತಾರಾ? ಏನ್ ಮಾಹಿತಿ ಇದೆ? ಶರ್ಮಿತಾ, ಪಹಲ್ಗಾವ್ನಲ್ಲಿ ನಡೆದಂತಹ ಉಗ್ರರ ಅಟ್ಟಹಾಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಅಧಿಕೃತವಾಗಿ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾದಂತಹ ಬಳಿಕ ಈಗಾಗಲೇ ಘಟನೆ ನಡೆದಂಥ ಸ್ಥಳಕ್ಕೆ ಹೋಗ್ಬಿಟ್ಟು ಈಗಾಗಲೇ ಒಂದಷ್ಟು ಮರುಸೃಷ್ಟಿ ಮಾಡುವಂಥ ಒಂದು ಕೆಲಸವನ್ನು ಕೂಡ ಅಷ್ಟೇ ತನಿಖಾಧಿಕಾರಿಗಳು ಮಾಡ್ತಾ ಇರುವಂತಹದ್ದು. ಇದರ ಬೆನ್ನಲ್ಲೇ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕರ್ನಾಟಕದಲ್ಲಿರುವಂತಹ ಎನ್ಐಎ ಅಧಿಕಾರಿಗಳು ಕೂಡ ಅಷ್ಟೇ ಈಗಾಗಲೇ ಮೃತಪಟ್ಟಂತಹ ಅವರ ಮನೆಗಳಿಗೆ ಕೂಡ ವಿಸಿಟ್ ಮಾಡಿ ಅಲ್ಲಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಮತ್ತಿಕೆರೆಯಲ್ಲಿರುವಂತಹ ಭರತ್ ಭೂಷಣ್ ಮತ್ತು ಶಿವಮೊಗ್ಗದಲ್ಲಿರುವಂತಹ ಮಂಜುನಾಥ್ ರಾವ್ ಮತ್ತು ಆಂಧ್ರದಲ್ಲಿರುವಂತಹ ಮಧುಸೂದನ್ ಅವರ ನಿವಾಸಕ್ಕೂ ಕೂಡ ಎನ್ಐಎ ಅಧಿಕಾರಿಗಳು ಹೋಗಿ ಸಂಪೂರ್ಣವಾದಂತಹ ಮಾಹಿತಿನ ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ, ಕೃತ್ಯ ನಡೆದಂತಹ ಸ್ಥಳದಲ್ಲಿ ಏನು ಇವರು ಕುಟುಂಬಸ್ಥರು ಕೂಡ ಇದ್ರು, ಅವರು ಕೂಡ ಅಷ್ಟೇ ಫೈರ್ ಮಾಡಿರುವಂತಹ ಉಗ್ರರನ್ನ ನೇರವಾಗಿ ನೋಡಿರುವಂಥದ್ದು. ಜೊತೆಗೆ ಅವರು ಯಾವ ರೀತಿಯಾಗಿ ಎಂಟ್ರಿ ಆದ್ರು ಮತ್ತು ಯಾವ ರೀತಿಯಾಗಿ ಅವರ ಅಟ್ಟಹಾಸವನ್ನ ಮೆರೆದ್ರು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಇವರೆಲ್ಲರೂ ಕೂಡ ಐ ವಿಟ್ನೆಸ್ಗಳಾಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರಿಂದ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡಬೇಕಾದ್ರೆ, ಜೊತೆಗೆ ಇನ್ನೊಂದೇನು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಫೋಟೋಸು ಮತ್ತು ಒಂದಷ್ಟು ವಿಡಿಯೋಗಳು ಕೂಡ ಈಗಾಗಲೇ ವೈರಲ್ ಆಗ್ತಿರುವಂಥದ್ದು. ಅಂದ್ರೆ ಇವರೇ ಉಗ್ರರು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಷ್ಟೇ ಒಂದಷ್ಟು ಪೋಸ್ಟ್ಗಳು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದ್ದಾವೆ. ಆ ಒಂದು ಕಾರಣಕ್ಕೋಸ್ಕರ ನಿಜವಾಗ್ಲೂ ಕೂಡ ಅಷ್ಟು ಅವ್ರು ಫೈರ್ ಮಾಡಿರುವಂತಹ ವ್ಯಕ್ತಿಗಳು ಇವರೇನಾ ಅಥವಾ ಬೇರೆಯವರು ಅನ್ನುವಂಥದ್ದನ್ನು ಕೂಡ ಅಷ್ಟು ಮಾಹಿತಿನ ಸಂಗ್ರಹ ಮಾಡ್ತಿದ್ದಾರೆ. ಜೊತೆಗೆ ಸಂಪೂರ್ಣವಾಗಿ ಪಹಲ್ಗಾವ್ನಲ್ಲಿ ಏನೆಲ್ಲ ರೀತಿಯಂತ ಇನ್ಸಿಡೆಂಟ್ ಆಯಿತು ಮತ್ತು ಅವರು ಯಾವ ರೀತಿಯಾಗಿ ಎಂಟ್ರಿ ಕೊಟ್ಟಾದಂಥ ಬಳಿಕ ಅವರು ಯಾವ ರೀತಿಯಾಗಿ ಇವ್ರ ಜೊತೆ ಮಾತುಕತೆಯನ್ನು ಮಾಡಿದ್ರು ಮತ್ತು ಫೈರ್ ಮಾಡುವಂಥ ಸಂದರ್ಭದಲ್ಲಿ ಅವರು ಏನೆಲ್ಲ ರೀತಿಯಾದಂಥ ಒಂದು ಮಾತನ್ನು ಕೂಡ ಅಷ್ಟೇ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥ ಒಂದು ಕೆಲಸವನ್ನು ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳು ಮಾಡ್ತಿರುವಂಥದ್ದು. ದೆಹಲಿಯಿಂದ ಕ್ಲಿಯರ್ ಕಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಬಂದಿರುವಂಥದ್ದು. ಸ್ಥಳೀಯ ಎನ್ಐಎ ಅಧಿಕಾರಿಗಳು ಅವರ ಮನೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿ, ಜೊತೆಗೆ ಯಾರೆಲ್ಲ ಮನೆಯಿಂದ ಕಾಶ್ಮೀರಕ್ಕೆ ಟ್ರಿಪ್ ಹೋಗಿದ್ರು ಎಲ್ಲರನ್ನೂ ಕೂಡ ಅಷ್ಟು ವಿಚಾರಣೆಗೆ ಒಳಪಡಿಸಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಬೆಂಗಳೂರಿನಲ್ಲಿರುವಂಥ ಎನ್ಐಎ ಅಧಿಕಾರಿಗಳು ಈಗಾಗಲೇ ಭರತ್ ಭೂಷಣ್ ಮತ್ತು ಮಂಜುನಾಥ್ ರಾವ್ ಮನೆಗೆ ಬಹುತೇಕ ಇವತ್ತು ಅಥವಾ ನಾಳೆ ಒಳಗಾಗಿ ಹೋಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಆಂಧ್ರದಲ್ಲಿರುವಂಥ ಎನ್ಐಎ ಅಧಿಕಾರಿಗಳು ಕೂಡ ಅಷ್ಟೇ ಈಗಾಗಲೇ ಮಧುಸೂದನ್ ನಿವಾಸಕ್ಕೆ ಹೋಗ್ಬಿಟ್ಟು ಅಲ್ಲಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗಿರುವಂಥದ್ದು. ಒಟ್ಟು 14 ಜನರ ಲಿಸ್ಟನ್ನು ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಯಾರೆಲ್ಲ ಪಹಲ್ಗಾಮ್ಗೆ ಟ್ರಿಪ್ ಹೋಗಿದ್ರು ಆ ಒಂದು ಕುಟುಂಬಸ್ಥರು ಕಂಪ್ಲೀಟ್ ಆಗಿ 14 ಜನ ಅಂತ ಲಿಸ್ಟ್ ಮಾಡ್ಕೊಂಡಿದ್ದು, 14 ಜನರಿಂದಲೂ ಕೂಡ ಮಾಹಿತಿನ ಸಂಗ್ರಹ ಮಾಡಿಕೊಂಡು ತದನಂತರ ಈ ದೆಹಲಿ ಎನ್ಐಎ ಟೀಮ್ಗೆ ಸಂಪೂರ್ಣವಾದಂಥ ಮಾಹಿತಿನ ರವಾನೆ ಮಾಡಿದ ಕೆಲಸವನ್ನು ಈಗಾಗಲೇ ಎನ್ಐಎ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಬಹುತೇಕ ಇವತ್ತು ಅಥವಾ ನಾಳೆಯ ಒಳಗಾಗಿ ಮಾಹಿತಿ ಸಂಗ್ರಹ ಮಾಡುವಂಥ ಒಂದು ಕೆಲಸವನ್ನು ಎನ್ಐಎ ಟೀಮ್ ಮಾಡಲಿರುವಂತಹದ್ದು. ಶರ್ಮಿತಾ, ಫೈನ್. ಅಂದ್ರೆ ಎನ್ಐಎ ಈ ಕೇಸನ್ನ ಅಧಿಕೃತವಾಗಿ ನಿನ್ನೆ ತಗೊಂಡಿರೋದ್ರಿಂದ ನಾವು ನೋಡ್ತಾ ಇದ್ವಿ ಯಾವ ತರ ಕಾರ್ಯಾಚರಣೆಯನ್ನು ಅವ್ರು ಮಾಡ್ತಾ ಇದ್ದಾರೆ, ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಈ ತನಿಖೆಯನ್ನ, ಈ ಆಪರೇಷನ್ ತುಂಬಾ ಸೀಕ್ರೆಟ್ ಆಗಿರಬೇಕಾಗುತ್ತೆ. ಸೊ ಎನ್ಐಎ ಅಧಿಕಾರಿಗಳು ಅದರಲ್ಲಿ ಎಕ್ಸ್ಪರ್ಟ್, ಅದರಲ್ಲಿ ಎರಡು ಮಾತಿಲ್ಲ. ಸೊ ವಿಚಾರಣೆ ಸಂದರ್ಭದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು, ನಿರೀಕ್ಷೆಗಳು? ಪ್ರಮುಖವಾಗಿ ಎನ್ಐಎ ಅಧಿಕೃತವಾಗಿ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡಾದ ಬಳಿಕ ಮೊದಲನೇದಾಗಿ ಸ್ಥಳ ಮಹಾಜರನ್ನ ಮಾಡ್ತಾರೆ. ಅದನ್ನ ನಿನ್ನೆನೆ ಮುಕ್ತಾಯ ಕೂಡ ಮಾಡ್ಕೊಂಡಿರುವಂತದ್ದು. ಇದಾದಂತ ಬಳಿಕ ಈ ಪ್ರಕ್ರಿಯೆ ಅನ್ನುವಂಥದ್ದು ಹೇಗಿರುತ್ತೆ ಅಂತಂದ್ರೆ, ಈಗ ಒಂದು ಅಂದ್ರೆ ಭರತ್ ಭೂಷಣ್ ನಿವಾಸಕ್ಕೆ ಎನ್ಐಎ ಅಧಿಕಾರಿಗಳು ಹೋದಂತ ವೇಳೆಯಲ್ಲಿ ಭರತ್ ಭೂಷಣ್ ಕುಟುಂಬಸ್ಥರು ಯಾರೆಲ್ಲ ಕಾಶ್ಮೀರಕ್ಕೆ ಹೋಗಿದ್ರು ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ವಿಚಾರಣೆಗೆ ಒಳಪಡಿಸ್ತಾರೆ. ಅದರಲ್ಲೂ ಕೂಡ ಅಷ್ಟೇ
ಅವತ್ತು ಏನು ಇನ್ಸಿಡೆಂಟ್ ಆಯ್ತಲ್ಲ ಅವತ್ತಿನ ದಿನ ಏನಾಯಿತು ಮತ್ತು ಅವ್ರು ಯಾವ ರೀತಿಯಾಗಿ ಎಂಟ್ರಿಯನ್ನು ಕೊಟ್ಟರು, ಎಂಟ್ರಿ ಕೊಟ್ಟಿದ್ದಾದಂತಹ ಬಳಿಕ ನಿಮ್ಮ ಜೊತೆ ಏನೆಲ್ಲ ಮಾತನಾಡಿದ್ರು. ಯಾಕಂದ್ರೆ ಭರತ್ ಭೂಷಣ್ ಅವರು ಶಾರ್ಟ್ ಡೆಡ್ ಆಗಿ ಹೊಡೆಯುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಆತನ ಜೊತೆ ಒಂದಷ್ಟು ಮಾತುಕತೆಯನ್ನು ಕೂಡ ಮಾಡಿದ್ರು. ನೀವು ಹಿಂದೂಗಳ ಅನ್ನುವಂಥದ್ದನ್ನು ಕೂಡ ಕೇಳಿದ್ರು, ಹಿಂದೂಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಅವರು ಅಟ್ಟಹಾಸವನ್ನು ಮೆರೆದಿದ್ರು ಅನ್ನುವಂಥದ್ದು ಕೂಡ ಈಗಾಗಲೇ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಅಷ್ಟೇ ಅವತ್ತು ಇನ್ಸಿಡೆಂಟ್ ಏನಾಯಿತು ಮತ್ತು ನೀವೇನಾದರೂ ಅವ್ರ ಜೊತೆ ಮಾತುಕತೆಯನ್ನು ಮಾಡಿದ್ರೆ ಮಾತುಕತೆ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ಕೊಂಡ್ರು ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಜೊತೆಗೆ ಪ್ರಮುಖವಾಗಿ ಅಲ್ಲಿ ಯಾರೆಲ್ಲ ಇದ್ರು, ಎಷ್ಟು ಜನ ಇದ್ರು ಮತ್ತು ಈಗಾಗಲೇ ಇರುವಂತಹ ಮಾಹಿತಿಯ ಪ್ರಕಾರವಾಗಿ ಸುಮಾರು 4 ರಿಂದ 5 ಜನ ಬಂದು ಅಟ್ಯಾಕ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಕೂಡ 4 ರಿಂದ 5 ಜನ ಮಾತ್ರ ಬಂದಿದ್ರೆ ಅಥವಾ ಏಕಾಏಕಿ ಅವರು ವೆಪನ್ಗಳ ಮೂಲಕವಾಗಿ ಆ ಒಂದು ಪೆಹಲ್ಗಾಮ್ನಲ್ಲಿರುವಂಥ ಆ ಒಂದು ಪ್ರವಾಸಿ ತಾಣಕ್ಕೆ ಎಂಟ್ರಿ ಆದ್ರೆ ಅಥವಾ ಮೊದಲನೇದಾಗಿ ಅವ್ರು ಏನಾದರೂ ವೆಪನ್ಸನ್ನು ಇಲ್ಲಿಯೇ ಬಚ್ಚಿಟ್ಕೊಂಡು ತದನಂತರ ನಾರ್ಮಲ್ ಆಗಿ ಅವ್ರು ಬಂದು ತದನಂತರ ವೆಪನ್ಗಳನ್ನು ತಗೊಂಡು ಅಟ್ಯಾಕ್ ಮಾಡಿದ್ರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕಾಗಿದೆ. ಯಾಕಂದರೆ ಈಗಾಗಲೇ ಈ 3 ಕುಟುಂಬಸ್ಥರನ್ನ ಆಂಧ್ರ ಮತ್ತು ಕರ್ನಾಟಕದಲ್ಲಿ ಈಗಾಗಲೇ 3 ಜನ ಸಾವನ್ನಪ್ಪಿರುವಂಥದ್ದು. ಈ 3 ಕುಟುಂಬಸ್ಥರು ಕೂಡ ಅಷ್ಟು ಈಗಾಗಲೇ ಐ ವಿಟ್ನೆಸ್ಗಳು ಈ ಒಂದು ಪ್ರಕರಣದಲ್ಲಾಗಿರುವಂಥ ಕಾರಣಕ್ಕೋಸ್ಕರ ಅವರಿಂದ ಮಾಹಿತಿಯನ್ನು ಸಂಗ್ರಹ ಮಾಡಬೇಕಾಗಿರುತ್ತೆ. ಜೊತೆಗೆ ಈಗಾಗಲೇ ಎನ್ಐಎದವರು ಕೂಡ ಅಷ್ಟೇ ಒಂದಷ್ಟು ಜನ ಸಸ್ಪೆಕ್ಟ್ಗಳ ರೇಖಾಚಿತ್ರವನ್ನು ಕೂಡ ಅಷ್ಟು ಈಗಾಗಲೇ ಬಿಡುಗಡೆಯನ್ನು ಮಾಡಿದ್ದಾರೆ. ಆ ಒಂದು ರೇಖಾಚಿತ್ರಗಳನ್ನು ಕೂಡ ಅಷ್ಟೇ ಅವರಿಗೆ ತೋರಿಸುವಂತ ಮುಖಾಂತರವಾಗಿ ನಿಜವಾಗ್ಲೂ ಇವರೇ ಅವತ್ತು ಅಟ್ಯಾಕ್ ಮಾಡಿದ್ರೆ ಬೇರೆಯವರು ಯಾರಾದರೂ ಅಟ್ಯಾಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಎನ್ಐಎ ಟೀಮ್ ಕಲೆಕ್ಟ್ ಮಾಡ್ತಿರುವಂತಹದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಮಂಜು, ರಿಯಾಕ್ಷನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ.